ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದೊಳಗ ಭಾಳ ರುಚಿಯಾಗಿರುವಂಥ ಟೀ ಟೈಮ್ ಸ್ನ್ಯಾಕ್ಸ್ ಮಾಡಿ ತೋರ್ಸತ್ತೀವಿ. ಇದನ್ನ ಅತಿ ಕಡಿಮೆ ಸಮಯದೊಳಗ ಮಾಡ್ಕೋಬಹುದು. ಇದನ್ನ ಮಾಡೋದು ಭಾಳ ಸಿಂಪಲ್ ಐತಿ ಮತ್ತು ಕಡಿಮೆ ಸಾಮಗ್ರಿ ಬಳಸಿ ಇದನ್ನ ಮಾಡ್ಕೋಬಹುದು. ಬರ್ರಿ ಹಂಗಾದ್ರೆ ಈ ಗರಿಗರಿಯಾಗಿರುವಂಥ ಸ್ನ್ಯಾಕ್ಸ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಈಗ ಸ್ನ್ಯಾಕ್ಸ್ ತಯಾರಿಸೋನು. ಇದನ್ನ ಮಾಡಾಕ ಮೊದಲಿಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ತಗೊಳತ್ತೇವಿ. ಬಜ್ಜಿ ಅದು ಮಾಡ್ತೇವಲ್ಲ ಅದ ಹಿಟ್ಟಿದ್ದು. 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು ಖಾರಕ್ಕೆ ತಕ್ಕಂಗ 2 ಹಸಿರು ಮೆಣಸಿನ್ಕಾಯಿ ತಗೊಳತ್ತೇವಿ. ಈಗ ಒಂದು ಮಿಕ್ಸರ್ ಜಾರ್ದೊಳಗ ಫ್ರೆಶ್ ಆಗಿರುವಂಥ ಸ್ವಲ್ಪ ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕೊಳ್ಳತ್ತೇವಿ. ಇಲ್ಲಿ ಹಸಿ ಮೆಣಸಿನ್ಕಾಯಿ ಬದಲಾಗಿ ಒಣ ಮೆಣಸಿನ್ಕಾಯಿ ಅಥವಾ ಅಚ್ಚ ಖಾರದ ಪುಡಿನೂ ಯೂಸ್ ಮಾಡಬಹುದು. 1 ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆ ಹಾಕೊಳ್ಳತ್ತೇವಿ. ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬರ್ಬೇಕು. ನೋಡ್ರಿ ಈಗ ಇದನ್ನ ಇಷ್ಟು ರುಬ್ಬಿದ್ರೆ ಸಾಕು. ಈಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟಿಗೆ ಈಗ ರುಚಿಗೆ ಬೇಕಾಗಿರುವಷ್ಟ ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟ ಅರಿಶಿನ ಪುಡಿ ಹಾಕೊಳ್ಳತ್ತೇವಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕರಿ ಎಳ್ಳು ಹಾಕತ್ತೇವಿ. ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದಾದ್ರೂ ಹಾಕಬಹುದು. 1 ಟೇಬಲ್ ಸ್ಪೂನ್ ಅಷ್ಟ ಅಜ್ವಾನ್ ಹಾಕತ್ತೇವಿ. ಅಜ್ವಾನನ್ನ ಸ್ವಲ್ಪ ತಿಕ್ಕಿ ಹಾಕ್ರಿ. ಅಜ್ವಾನ ಈ ರೀತಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರು ಚಲೋ ಬರ್ತೈತಿ ಮತ್ತು ಇದು ನಮ್ಮ ಡೈಜೆಷನ್ಗೂ ಹೆಲ್ಪ್ ಮಾಡ್ತೈತಿ. ಈಗ ನಾವು ರುಬ್ಬಿರುವಂಥ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ ಏನಿರ್ತೈತಲ್ಲ, ಈಗ ಇದನ್ನ ಹಿಟ್ಟೊಳಗೆ ಹಾಕಿ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೋರಿ. ಈಗ ಇದ್ರೊಳಗೆ ನಾವು ಎಕ್ಸ್ಟ್ರಾ ನೀರದು ಹಾಕತ್ತಿಲ್ಲ. ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಳ್ಳುವಾಗ ಎಷ್ಟು ನೀರು ಹಾಕಿದ್ವಿ ನೋಡ್ರಿ ಅಷ್ಟ ಸಾಕು. ಇದ್ರೊಳಗೆ 2 ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆನ ಖಡಕ್ ಬಿಸಿ ಮಾಡಿ ಹಾಕೊಳ್ಳತ್ತೇವಿ. ಇದನ್ನ ಕೈನಿಂದ ಕಲಿಸ್ಬೇಡ್ರಿ. ಮೊದಲ 1 ಸ್ಪೂನ್ನಿಂದ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಇದನ್ನ ಕೈಲಿಂದ ಕಲಿಸ್ಬೇಕು. ಇದಕ್ಕೆ ಜಾಸ್ತಿ ನೀರದು ಹಾಕಿ ನಾದ್ಕೋಬೇಡ್ರಿ. ಇದು ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು. ನಾವು ಮಿಕ್ಸರ್ ಮಾಡ್ಕೋಬೇಕಾದ್ರೆ ಒಂದು ಸಣ್ಣ ಗ್ಲಾಸ್ನಿಂದ ಅರ್ಧ ಗ್ಲಾಸ್ನಷ್ಟ ನೀರು ಹಾಕಿದ್ವಿ. ಅಷ್ಟು ನೀರೊಳಗೆ ಇದು ಕರೆಕ್ಟಾಗಿ ಬೈಂಡ್ ಆಗ್ತೈತಿ. ಹಿಟ್ಟು ನಾದ್ಕೋಬೇಕಾದ್ರೆ ಇದು ಕೈಗೆ ಸ್ವಲ್ಪ ಅಂಟಂಟ್ ಹತ್ತಿದಂಗೆ ಆಕೈತಿ. ಅದಕ್ಕಾಗಿ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ನಾದ್ಕೋರಿ. ಈ ಹಿಟ್ಟನ್ನ ಚಂದಾಗ ನಾದ್ಕೊಂಡಾದ್ಮೇಲೆ ಇದನ್ನ ತಕ್ಷಣಕ್ಕನ ಮಾಡ್ಕೋಬಹುದು. ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ. ಈ ಹಿಟ್ಟನ್ನ ಗಟ್ಟಿಯಾಗಿನ ನಾದ್ಕೋಬೇಕು. ನೀವು ನೋಡಾತಿರಲ್ಲ ಇಷ್ಟು ಗಟ್ಟಿ ಆದ್ರೆ ಸಾಕು. ಈಗ ಇದ್ರಾಗಿಂದ ಸ್ವಲ್ಪ ಉಳ್ಳಿ ತಗೊಂಡು ಕೈ ಒಳಗ ರೌಂಡ್ ಮಾಡ್ಕೋರಿ. ಈಗ ಇದನ್ನ ಎಣ್ಣೆ ಒಳಗ ಎದ್ದಿ ತಗೋಬೇಕು. ಹಿಟ್ಟಿಗೆ ಎಲ್ಲಾ ಕಡೆ ಎಣ್ಣೆ ಹತ್ಬೇಕು ನೋಡ್ರಿ. ಆ ರೀತಿ ಇದನ್ನ ಸ್ವಲ್ಪ ಎದ್ದಿ ತಗೋರಿ. ಈಗ 2 ಕಡೆ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನ ಲಟ್ಸಾಕ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಒಣ ಹಿಟ್ಟು ಹಚ್ಚಿನೂ ಲಟ್ಟಿಸಬಹುದು, ಆದ್ರೆ ಅದು ಅಷ್ಟು ಕರೆಕ್ಟಾಗಿ ಬರಂಗಿಲ್ಲ. ಅದಕ್ಕಾಗಿ ನಾವು ಎಣ್ಣೆ ಹಚ್ಚಿ ಲಟ್ಟಿಸತ್ತೇವಿ. ಇದನ್ನ ಸ್ವಲ್ಪ ತೆಳ್ಳಗೆನೆ ಲಟ್ಟಿಸ್ಕೋರಿ. ಚಪಾತಿ ಆಕಾರದೊಳಗ ಇದನ್ನ ದೊಡ್ಡ ಸೈಜ್ನೊಳಗ ತೆಳ್ಳಗೆ ಲಟ್ಟಿಸಿ ತಗೋರಿ. ನೋಡ್ರಿ ಈಗ ಇದನ್ನ ಇಷ್ಟು ಲಟ್ಸಿದ್ರೆ ಸಾಕು. ಮನೆಯಾಗಿರುವಂತ ಯಾವ್ದಾದ್ರು ಬಟ್ಲದಿಂದ ಈ ರೀತಿ ಇದನ್ನ ಕಟ್ ಮಾಡಿ ತಗೋರಿ. ಈ ರೀತಿ ಕಟ್ ಮಾಡಿ ತಗೋದ್ರಿಂದ ನಾವು ಮಾಡತ್ತಿರುವಂತ ಎಲ್ಲಾ ಪಾಪಡ್ ಒಂದ ಸೈಜ್ನೊಳಗೆ ಬರ್ತಾವು. ಈಗ ಉಳಿದಿರುವಂತ ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದ್ಬಿಡ್ರಿ. ನೋಡ್ರಿ ಈಗ ನಾವು ಮಾಡತ್ತಿರುವಂತ ಎಲ್ಲಾ ಪಾಪಡ್ ಒಂದ ಸೈಜ್ನೊಳಗ ಎಷ್ಟು ಮಸ್ತಾಗಿ ಬಂದಾವು ನೋಡತ್ತಿರ್ಬೋದಲ್ಲ ನೀವು. ಇವನ್ನ ಇಷ್ಟು ತೆಳ್ಳಗೆನೆ ಲಟ್ಟಿಸಿ ತಗೋರಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಎಲ್ಲಾ ಪಾಪಡ್ನು ಫ್ರೈ ಮಾಡಿ ತಗೊಳ್ಳೋಣ. ನಾವು ಗ್ಯಾಸ್ ಮೇಲೆ ಮುಂಚೆನ ಎಣ್ಣೆ ಬಿಸಿ ಮಾಡಕ್ಕಿಟ್ಟಿದ್ವಿ. ಈಗ ಎಣ್ಣೆ ಬಿಸಿ ಆಗೈತಿ. ರೆಡಿ ಮಾಡಿ ಇಟ್ಕೊಂಡಿರುವಂತ ಒಂದೊಂದು ಪಾಪಡ್ನ ಇದ್ರೊಳಗೆ ಹಾಕ್ರಿ. ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟ ಇವನ್ನ ಚಂದಾಗ ಫ್ರೈ ಮಾಡ್ಕೋರಿ. ಗ್ಯಾಸ್ ಮೀಡಿಯಂ ಉರಿ ಅಥವಾ ಕಡಿಮೆ ಉರಿ ಒಳಗ ಇಟ್ಕೊಂಡು ಇವನ್ನ ಫ್ರೈ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವು ಮೆತ್ತಗಾಕವು. ಹೈ ಫ್ಲೇಮ್ನಾಗ ಇಟ್ರೆ ಇವು ಕ್ರಿಸ್ಪಿನೆಸ್ ಬರ್ತಾವು. ನಾವು ಮುಂಚೆನ ನಿಮ್ಗೆ ಹೇಳಿದಂಗ ಇವನ್ನ ಸಾಧ್ಯವಾದಷ್ಟು ತೆಳ್ಳಗೆನೆ ಲಟ್ಟಿಸಿ ತಗೋರಿ. ಸ್ವಲ್ಪ ದಪ್ಪ ಆದ್ರೂ ಇವು ಉಬ್ತಾವು. ಉಬ್ಬಿದಾದ್ಮೇಲೆ ಇವು ಮೆತ್ತಗಾಕವು. ಅದಕ್ಕಾಗಿ ತೆಳ್ಳಗನೆ ಲಟ್ಟಿಸಿ ತಗೋರಿ. ಈಗ ಇವು 2 ಸೈಡು ಚಂದಾಗ ಫ್ರೈ ಆಗಿದಾವು. ನೋಡತ್ತಿರಲ್ಲ ನೀವು, ಸ್ವಲ್ಪ ಕಲರ್ ಚೇಂಜ್ ಆಗಿ ಚಂದಾಗ ಫ್ರೈ ಆಗ್ಯಾವು. ಇವನ್ನ ಎಣ್ಣೆ ಬಸಿದು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ಉಳಿದಿರುವ ಎಲ್ಲ ಪಾಪಡ್ನು ಇದೇ ರೀತಿ ಫ್ರೈ ಮಾಡಿ ತಗೊಳ್ಳೋಣ. ಇದ್ರೊಳಗ ಜಾಸ್ತಿ ಪಾಪಡ್ ಹಾಕಕ್ ಹೋಗ್ಬೇಡ್ರಿ. ಇದ್ರಾಗ ಎಷ್ಟು ಹಿಡಿತೈತ್ ನೋಡ್ರಿ ಅಷ್ಟ ಹಾಕಿ ಫ್ರೈ ಮಾಡ್ಕೋರಿ. ಈ ಪಾಪಡ್ನ ಸಂಜೆ ಕಡೆ ಚಹಾ ಜೊತೆ ಆಗ್ಲಿ ಅಥವಾ ನಾವೆಲ್ಲರ ಟೂರಿಗದು ಹೊಂಟಿದ್ರ ಮಾಡ್ಕೊಂಡು ಹೋಗ್ಬಹುದು. ಇವು ಕ್ರಿಸ್ಪಿಯಾಗಿನೇ ಇರ್ತಾವು. ಇವನ್ನ 1 ತಿಂಗಳ ಗಟ್ಲೆ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾವು ವಿಡಿಯೋದಲ್ಲಿ ತಿಳಿಸಿರುವಂತ ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ ಇವನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ರಿ. ಹೆಂಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಮತ್ತೆ ಇವನ್ನ ಫ್ರೈ ಮಾಡಿ ಎಣ್ಣೆಯಿಂದ ಹೊರಗೆ ತೆಗೆದಾದ್ಮೇಲೆ ಇವು ಡ್ರೈ ಆಗಿನ ಇರ್ತಾವು. ಇವು ಎಣ್ಣೆನೆ ಅನ್ಸೋದಿಲ್ಲ. ಇವನ್ನ ಮಕ್ಕಳಿಗೂ ಆರಾಮಾಗಿ ಕೊಡಬಹುದು.
ಈಗ ಇದ್ರ ಸೌಂಡ್ ಕೇಳಿಸ್ಕೋರಿ, ಇವು ಎಷ್ಟು ಗರಿ ಗರಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.